ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಐಶುಗೌಡ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ದಿನ ಏನಕ್ಕೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಿರ್ಲಿಲ್ಲ ಅಂತ ಅಂದರೆ ಏನು ರೀಸನ್ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವ್ಲಾಗ್ಸ್ ಮಾಡಿ 1.5 ಮಂತ್ ಆಯಿತು. ರೀಸನ್ ಏನಪ್ಪ ಅಂತ ಅಂದರೆ ನನಗೆ ಎಕ್ಸಾಮ್ ಇದ್ದಿದ್ದರಿಂದ ನಾನು ವ್ಲಾಗ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಯಿತು. ಇವತ್ತಿಂದ ನಾನು ಮತ್ತೆ ಮಿನಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಸರಿಯಾಗಿಲ್ಲ. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಿನಿ ವ್ಲಾಗ್ನ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನಾನು ಬೆಳಿಗ್ಗೆ ಎದ್ದಿದ್ದೆ ಲೇಟು, ಸುಮ್ಮನೆ ಏನೂ ಟೈಮ್ ವೇಸ್ಟ್ ಮಾಡೋದು, ಅಷ್ಟರಲ್ಲಿ ಮನೆ ಕೆಲಸ ಮಾಡ್ಕೊಬೇಡೋಣ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅದಕ್ಕೆ ಬೇಗ ಬೇಗ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಕಸೆಲ್ಲ ಗುಡಿಸ್ಕೊಂಡು ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಹೋಟ್ಲಿಂದ ತಿಂಡಿ ಬಂದಿದ್ರು. ತಿಂಡಿ ಎಲ್ಲ ತಿನ್ಕೊಂಡು ಫೈನಲಿ ಹೋಗೋದಕ್ಕೆ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅವಳ ಮಗಳದು ಬರ್ಡೇ ಇತ್ತು. ಆ ಬರ್ಡೇ ಫಂಕ್ಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಅಲ್ಲಿಂದ ಹೊರಟೆ. ಇಲ್ಲಿ ಬಂದು ನೋಡಿದ್ರೆ ಇನ್ನೂ ರೆಡಿ ಆಗಿರಲಿಲ್ಲ. ಇನ್ನೂ ರೆಡಿ ಆಗೋದ್ರಲ್ಲೇ ಇದ್ದರು. ಸರಿ ಆಯಿತು, ಅಷ್ಟರಲ್ಲಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದರೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡೆಕೋರೇಷನ್ ಮಾಡಿರೋದ್ರಕ್ಕೆ ಹೋದೆ. ನೋಡಿ, ಅವಳ ಹೆಸರು ಲಹರಿ ಅಂತ. ಅದೇ ರೀತಿ ಡಿಸೈನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರು ಅಲಂಕಾರನ. ಫೈನಲಿ ಹೇಗೋ ಕೇಕ್ ಕಟ್ ಮಾಡಿಸಿದ್ರು. ನಾನು ಕಾದು ಸಾಕಾಯಿತು. ಯಾಕಂದರೆ ಅವರು ಕೇಕ್ ಕಟ್ ಮಾಡಿಸಿದ್ದೆ ಒಂದು 12:30 1 ಗಂಟೆ. ಆಲ್ರೆಡಿ ಊಟದ ಟೈಮ್ ಆಗಿತ್ತು. ಅವಾಗ ಅವರು ಕೇಕ್ ಕಟ್ ಮಾಡಿಸ್ತಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ, ಇವಳೇ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಇವಳ ಮಗಳೇ ಅವಳು ಲಹರಿ ಅಂತ. ಅವಳು ಎತ್ಕೊಂಡಿದ್ದಾಳೆ ಅವಳು. ನೋಡಿ, ಕೇಕ್ ಕಟ್ ಮಾಡೋದಕ್ಕೆ ಚಾಕ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಇಸ್ಕೊಂಡು ಕೇಕ್ ಕಟ್ ಮಾಡೋದಕ್ಕೆ ಹೋಗ್ತಿದೆ. ಇಬ್ಬರು ಚೈಲ್ಡ್ಹುಡ್ ಇಂದಾನೆ ಫ್ರೆಂಡ್ಸು. ಆ ಫ್ರೆಂಡ್ಶಿಪ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಬಂದಿದ್ದೀವಿ. ನಮ್ಮಿಬ್ಬರ ಮಧ್ಯೆ ಜಗಳ ಇಲ್ಲ ಅಂತ ಅಲ್ಲ. ಆ ಜಗಳನ ಸಾಲ್ವ್ ಮಾಡ್ಕೊಂಡು ಹೀಗೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಾ ಬಂದಿದ್ದೀವಿ. ಫೈನಲಿ ಕೇಕ್ ಕಟ್ ಮಾಡಿ ಕೊಟ್ಟರು. ಅದನ್ನ ತಿಂದ್ಬಿಟ್ಟು ಹಾಗೆ ನಮ್ಮ ಅಣ್ಣವ್ರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣವ್ರ ಮನೆಯಿಂದ ಬಂದರೆ ಇಲ್ಲಿ ನೋಡಿದ್ರೆ ಇವ್ರನ್ನ ಫೋಟೋಶೂಟ್ ಮಾಡಿಸ್ತಿದ್ರು. ಇವಳು ನನ್ನ ಫ್ರೆಂಡ್ನ ತಂಗಿ. ಇವ್ರ ಫೋಟೋಶೂಟು ಇವತ್ತು ಮುಗಿಬೋದೇನೋ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಪುನಃ ಬಂದು ನಿಂತ್ಕೊಳ್ಳೋರು. ನೋಡೋಣ ಇವರು ಇನ್ನೂ ಎಷ್ಟೊತ್ತು ಫೋಟೋಶೂಟ್ ಮಾಡಿಸ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಕೂತಿದ್ದೆ. ಹೊಟ್ಟೆ ಅಂತೂ ತುಂಬ ಹಸಿತಿತ್ತು. ಎಲ್ಲರೂ ಊಟ ಮಾಡ್ತಿದ್ರು. ಇವ್ರು ಮಾತ್ರ ಫೋಟೋಶೂಟ್ ಮುಗಿಸಿ ಬರೋ ಹಾಗೆ ಕಾಣಲಿಲ್ಲ. ಫೈನಲಿ ಫೋಟೋಶೂಟ್ ಎಲ್ಲ ಮುಗಿಸಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರ ಅವರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ.